ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೈಸ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಫಸ್ಟ್ ಕ್ಲಾಸ್ ಆಗಿದ್ದೇನೆ, ಅಲ್ಹಮ್ದುಲಿಲ್ಲ. ಆ್ಯಕ್ಚುಲಿ ಸುಮಾರು ದಿನ ಆಯಿತು, ಇವಾಗ ಗ್ಯಾಪ್ ಆಯಿತು, ವಾಪಸ್ ವ್ಲಾಗ್ ಹಾಕಲೇ ಇಲ್ಲ. ನಾನು ಅಂದ್ಕೊಳ್ಳೋದು ಫ್ರೆಂಡ್ಸ್, ಡೈಲಿ ವ್ಲಾಗ್ ಅಂದರೆ ಒನ್ ಡೇ ಕೂಡ ಗ್ಯಾಪ್ ಕೊಡಬಾರ್ದು, ಡೈಲಿ ವ್ಲಾಗ್ ಹಾಕಬೇಕು ಅಂತ ತುಂಬಾ ಕಷ್ಟಪಡ್ತೀನಿ ಫ್ರೆಂಡ್ಸ್. ಆದರೂ ಕೂಡ ಡೈಲಿ ವ್ಲಾಗ್ ಹಾಕ್ಲಿಕ್ಕೇ ಆಗೋದಿಲ್ಲ. ಆ್ಯಕ್ಚುಲಿ ನನಗೆ ಒಂದು ಚಾಲೆಂಜ್ ಅಂದರೆ ಉಂಟಲ್ಲ, ಡೈಲಿ ವ್ಲಾಗ್ ಹಾಕೋದೆ. ನಾನು ಫಸ್ಟಿಗೆ ಸ್ಟಾರ್ಟ್ ಮಾಡುವಾಗ ಡೈಲಿ ವ್ಲಾಗ್ ಮಾಡುವ ಅಂತ ಅಂದ್ಕೊಂಡವಾಗಲೇ ನಾನೊಂದು ಮೈಂಡಲ್ಲಿ ಇಟ್ಕೊಂಡಿದ್ದೆ, ಡೈಲಿ ವ್ಲಾಗ್ ಹಾಕ್ಬಾರ್ದು, ಒಂದು ದಿನ ಕೂಡ ಗ್ಯಾಪ್ ಬಿಡಬಾರ್ದು ಅಂತ. ಬಟ್ ಏನು ಮಾಡೋದು, ವ್ಲಾಗ್ ಹಾಕ್ಲಿಕ್ಕೇ ಆಗೋದಿಲ್ಲ. ಸೊ ಹಾಗೆ ನಾನು ವ್ಲಾಗ್ ಮಾಡಲೇ ಇಲ್ಲ ಫ್ರೆಂಡ್ಸ್. ಇವಾಗ ಸುಮಾರು ದಿನ ಆಯಿತು. ನಾವು ಅಲ್ಲಿಗೆ ಹೋಗಿದ್ವಲ್ಲ, ಎಂಥದ್ದು ಪ್ಲೇಸಿಂದ ಆ ಪ್ಲೇಸಿದ್ದು ಹೆಸರು ನನಗೆ ನೆನಪಿಲ್ಲ, ಬಟ್ ಆಸಮ್ ಆಗಿತ್ತು ಫ್ರೆಂಡ್ಸ್ ಅಲ್ಲಿ ಅಂತೂ ಪ್ಲೇಸ್. ಹಾಗೆ ಅಲ್ಲಿ ಹೋಗಿ ಬಂದ ಮೇಲೆ ಉಂಟಲ್ಲ, ವ್ಲಾಗ್ ಮಾಡಲಿಕ್ಕೇ ಏನು ಸಿಗಲಿಲ್ಲ ನನಗೆ, ಕಂಟೆಂಟ್ ಕೂಡ ಸಿಗಲಿಲ್ಲ. ಸೊ ಹಾಗೆ ನಾವು ವ್ಲಾಗ್ ಕೂಡ ಮಾಡೇ ಇರಲಿಲ್ಲ. ಮತ್ತು ಮನೆಗೆ ಗೆಸ್ಟ್ ಬಂದರು ಮ್ಯಾಂಗ್ಳೂರಿಂದ, ಇವರ ಕಸಿನ್ಸ್ ಎಲ್ಲ ಬಂದರು. ಸೊ ಅವ್ರು ಫಾರಿನಲ್ಲಿ ಇದ್ದರು, ಇವಾಗ ರೀಸೆಂಟಾಗಿ ಇಂಡಿಯಾಕ್ಕೆ ಬಂದರು. ಹಾಗೆ ಇಲ್ಲಿ ಸ್ವಲ್ಪ 2 days ಇಲ್ಲಿದ್ದರು. ಸೊ ಹಾಗೆ ಅವರೊಟ್ಟಿಗೆ ದಿನ ಹೋಯಿತು, ಹಾಗೆ ವ್ಲಾಗ್ ಮಾಡಲಿಕ್ಕೆ ಆಗಲಿಲ್ಲ. ಬಟ್ ಅವರು ಒಂದು ನಂದು ರೀಸನದ್ದು ಪ್ರೆಗ್ನೆನ್ಸಿಯಲ್ಲಿರುವಾಗ ಅವರಲ್ಲಿ ಟಿಕ್ಕ ಪಾರ್ಟಿ ಮಾಡಿದರು. ಸೊ ಹಾಗೆ ನಾನು ಹೇಳ್ತಿದ್ದೆ, ನಾವು ಇವಾಗ ಮಾಡ್ಬೋದಿತ್ತು, ನಾನಿದ್ದೇನಲ್ಲ ಅಂತ ಹೇಳ್ತಿದ್ದೆ. ಅದೆಷ್ಟೇ ಹೇಳಿದರೆ ನನ್ನ ಹಸ್ಬೆಂಡ್ ಆವಾಗಲೇ ಏನಾಯಿತು ಟಿಕ್ಕ ಪಾರ್ಟಿ ಎಲ್ಲ ಮಾಡುವ ಅಂತ ಹೇಳಿ ಉಂಟಲ್ಲ, ಸಡನ್ ಪ್ಲ್ಯಾನ್ ಆಗಿ ಟಿಕ್ಕ ಪಾರ್ಟಿ ಮಾಡಿದ್ವಿ. ಇಲ್ಲಾದರೆ ಉಂಟಲ್ಲ, ನಾವು ಫಸ್ಟಿಗೆಲ್ಲ ಅರೇಂಜ್ ಮಾಡಿ ಬೆಳಗ್ಗೆನೇ ಎಲ್ಲ ಪಾರ್ಟಿ ಮಾಡ್ತೀವಿ ಅಂತೆಲ್ಲ ಅರೇಂಜ್ ಮಾಡಿ ಇಟ್ಟಿದ್ರೆ ನನಗೆ ಸ್ವಲ್ಪ ವೀಡಿಯೋ ಆದರೂ ಆಗ್ತಿತ್ತು. ನಾನು ಗೇಮ್ಸ್ ಎಲ್ಲ ಮಾಡುವ ಅಂತ, ಮಕ್ಕಳಿಗೆ ಗೇಮ್ಸ್ ಎಲ್ಲ ಇಡುವ ಅಂತೆಲ್ಲ ತುಂಬ ಆಸೆ ಇಟ್ಕೊಂಡಿದ್ದೆ. ಬಟ್ ಏನು ಮಾಡೋದು ಫ್ರೆಂಡ್ಸ್, ನಮಗೆ ಟೈಮ್ ಇರಲಿಲ್ಲ. ಸ್ವಲ್ಪ ಟೈಮಲ್ಲಿ ಅಂದರೆ ಚಿಕನ್ ಬರುವಾಗನೇ 8 o'clock ಆಗಿತ್ತು ನೈಟ್, ಮತ್ತು ಮ್ಯಾರಿನೇಟ್ ಎಲ್ಲ ಮಾಡಿ ಫ್ರೈ ಎಲ್ಲ ಮಾಡುವಾಗ 12 o'clock ತನಕನೇ ಆಗಿತ್ತು. ಅಪ್ಪ ಮಕ್ಕಳೆಲ್ಲ ಆದರೂ ಕೂಡ ಎದ್ದಿದ್ರು. ಹಾಗೆ ನನಗೆ ಗೇಮ್ಸ್ ಹಾಗೆ ಹೀಗೆ ಮಾಡಲಿಕ್ಕೆ ಆಗಲಿಲ್ಲ, ಸ್ವಲ್ಪ ಲೇಟ್ ಆಗಿತ್ತಲ್ಲ. ಹಾಗೆ ಎಲ್ಲ ಫೋಕಸ್ ಟಿಕ್ಕ ಮಾಡೋದ್ರಲ್ಲಿ ಇತ್ತು ಎಲ್ಲರದ್ದು. ಸೊ ಹಾಗೆ ನಾನು ಸ್ವಲ್ಪ ಕ್ಲಿಪ್ಸ್ ಆ್ಯಡ್ ಮಾಡಿದ್ದೇನೆ, ಅಂದರೆ ಒಂದು 2 minutes 3 minutes ಅದು ಕ್ಲಿಪ್ಸ್ ಉಂಟು. ಸೊ ಹಾಗೆ ಸ್ವಲ್ಪ ಕ್ಲಿಪ್ಸ್ ಮಾಡಿ ಎಡಿಟ್ ಮಾಡಿ ಒಂದು ಬ್ಲಾಗ್ ಹಾಕಿ ಬಿಡುವ ಅಂತ, ಅದು ಕೂಡ ಒಂದು ಮೆಮೊರಿಯಲ್ಲಿ ಇರಲಿ ಅಂತ ಹೇಳಿ. ಹಾಗೆ ಫ್ರೆಂಡ್ಸ್, ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ರೆ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಅವರೆಲ್ಲ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ ಅಂತ ಹೇಳ್ತೀನಿ. ಹಾಗೆ ಫ್ರೆಂಡ್ಸ್, ನಾನು ನೆಕ್ಸ್ಟ್ ಯಾವ ಥರದ್ದು ವೀಡಿಯೋ ಮಾಡಬೇಕು ಅಂತ ಹೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ನೆಕ್ಸ್ಟ್ ನನಗೆ ಯಾವ ಥರದ್ದು ವೀಡಿಯೋ ಮಾಡಬೇಕು ಅಂತ ಒಂದು ಐಡಿಯಾ ಸಿಗ್ತದೆ. ಸೊ ಹಾಗೆ ನಾನು ಕೂಡ ಪ್ರಯತ್ನ ಪಡ್ತೀನಿ ಫ್ರೆಂಡ್ಸ್, ಡೈಲಿ ವ್ಲಾಗ್ ಮಾಡಬೇಕು. ಬಟ್ ನನಗೆ ಏನಾಗ್ತದೆ ಅಂತ ಹೇಳಿದರೆ, ವ್ಲಾಗಲ್ಲಿ ಒನ್ ಡೇ ಮಾಡ್ತೀನಿ, ಬಟ್ 2-3 days ಗ್ಯಾಪ್ ಆಗ್ತದೆ, ಮತ್ತು ಸಡನ್ ವ್ಲಾಗ್ ಮಾಡುವ ಅಂತ ಆಗ್ತದೆ. ಆ ಥರ ನಂದು ಮೂಡ್ ಸ್ವಿಂಗ್ ಆಗ್ತಾ ಇರ್ತದೆ ಫ್ರೆಂಡ್ಸ್, ಹೇಳಲಿಕ್ಕೆ ಆಗೋದಿಲ್ಲ ಯಾವ ಟೈಮಲ್ಲಿ ಏನಂತ ಹೇಳಿ. ಬಟ್ ಆದಷ್ಟು ವ್ಲಾಗ್ ಮಾಡಿ ಹಾಕುವಂತ ನಾನು ಅಂದ್ಕೊಳ್ತೇನೆ, ಏನು ಮಾಡೋದು ಹೇಳಿ. ಹಾಗೆ ಈ ವ್ಲಾಗ್ ಫುಲ್ ನೋಡಿ, ಯಾರು ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ, ನಿಮಗೋಸ್ಕರ ಸಣ್ಣದಾಗಿ ಒಂದು ವ್ಲಾಗ್ ಗಾಯ್ಸ್. ಹಾಗೆ ನಾವು ಇವಾಗ ಸ್ವಲ್ಪ ಹೊರಗಡೆ ಒಂದು ರೌಂಡ್ ಹೋಗಿ ಬರುವ ಅಂತ ಹೇಳಿ ಹೋಗ್ತಾ ಇದ್ದೇವೆ. ಆ್ಯಕ್ಚುಲಿ ಮಕ್ಕಳೆಲ್ಲ ಹಠ ಮಾಡ್ತಾ ಇದ್ರು ರಾಜ್ ಸಿಟಿಗೆ ಹೋಗುವ ಅಂತ ಹೇಳಿ, ಬಟ್ ನಮಗೆ ರಾಜ್ ಸಿಟಿ ಒಳಗೆ ಹೋಗ್ಲಿಕ್ಕೆ ಆಗಲಿಲ್ಲ, ಯಾಕಂದರೆ ನಾವು 7 o'clock ಆಗಿತ್ತು ಆಲ್ಮೋಸ್ಟ್ ಹೋಗುವಾಗ. ಸೊ ಹಾಗಾಗಿ ನಾವು ಹೊರಗಡೆಯಲ್ಲಿ ಸ್ಟ್ರೀಟ್ ಫುಡ್ ಇರುತ್ತಲ್ಲ, ಸೊ ಚೂರ್ಮುರಿ ಹಾಗೆ ನಿಪ್ಪಟ್ಟು ಮಸಾಲ ಮತ್ತು ಒಂದು ಪೈನಾಪಲ್ ಮಸಾಲ ತೊಗೊಂಡ್ವಿ. ಅಲ್ಲಿ ಟೇಸ್ಟ್ ಮಾಡ್ತಾರೆ ಅವ್ರು, ತುಂಬಾ ಟೇಸ್ಟ್ ಆಗಿರುತ್ತೆ. ಸುಮಾರು ವೆರೈಟಿ ಎಲ್ಲ ಮಾಡ್ತಾರೆ. ಹಾಗೆ ನನಗಂತೂ ಅಲ್ಲಿ ನಿಪ್ಪಟ್ಟು ಮಸಾಲ ತುಂಬಾ ಫೇವ್ರೆಟ್. ಸೊ ಹಾಗಾಗಿ ಅವರಿಗೂ ಕೂಡ ಟೇಸ್ಟ್ ಮಾಡಿಸುವ ಅಂತ ಹೇಳಿ ನಿಪ್ಪಟ್ಟು ಮಸಾಲ ಮತ್ತು ನಾವು ಪೈನಾಪಲ್ ಮಸಾಲ ಹಾಗೆ ಚುರುಮುರಿ ಕೂಡ ತೊಗೊಂಡ್ವಿ. ಹಾಗೆಯೇ ಮಕ್ಕಳೆಲ್ಲರೂ ಅಲ್ಲಿ ಹೊರಗಡೆ ನಿಂತ್ಕೊಂಡು ನಾವು ಎಲ್ಲನೂ ತಿಂದು ಮತ್ತು ನಾವು ಮನೆಗೆ ಹೊರಡಿದ್ವಿ ಫ್ರೆಂಡ್ಸ್. ಯಾಕಂತ ಹೇಳಿದರೆ ನಾವು ನಾವು ಟಿಕ್ಕ ಪಾರ್ಟಿ ಮಾಡೋದು ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ದು. ಸೊ ಹಾಗೆ ಮಕ್ಕಳನ್ನು ಇಲ್ಲಿ ಕರ್ಕೊಂಡು ಹೋಗಲಿಲ್ಲ ಅಲ್ಲದಕ್ಕೆ. ಸೊ ಹೊರಗಡೆ ಹೋಗಿ ಬಂದಾಗೆ ಆಗುತ್ತೆ ಅಂತ ಹೇಳಿ ಹೊರಗಡೆಗೂ ಕರ್ಕೊಂಡು ಬಂದು ಅಲ್ಲಿಂದ ನಾವು ಐಸ್ ಕ್ರೀಮ್ ತೊಗೊಂಡ್ವಿ ಫ್ರೆಂಡ್ಸ್. ಐಸ್ ಕ್ರೀಮ್ ತೊಗೊಂಡು ನಾವು ಅಲ್ಲಿಂದ ಮನೆಗೆ ಹೊರಟ್ವಿ. ಹಾಗೆ ಇಲ್ಲಿ ನೋಡಿ, ಚಿಕನ್ ಎಲ್ಲ ತಂದು 3 ಚಿಕನ್ ತಂದಿದ್ರು, ಅದ್ರಲ್ಲಿ ಕಟ್ ಪೀಸ್ ಮಾಡಿ ಮಸಾಲೆ ಎಲ್ಲ ಹಾಕಿಟ್ಟೆ ಮ್ಯಾರಿನೇಟ್. ಇಲ್ಲಿ ನೋಡಿ ಸಲಾಡೆಲ್ಲ ಮಾಡಿಟ್ಟಿದ್ದಾರೆ. ಹಾಗೆ ಇವಾಗ ಅದಕ್ಕೆ ರೆಡಿ ಮಾಡಬೇಕಲ್ಲ ಟಿಕ್ಕ ಪಾರ್ಟಿ ಮಾಡಲಿಕ್ಕೆ. ಸೊ ಹಾಗಾಗಿ ಇಲ್ಲೆಲ್ಲ ಪ್ರಿಪ್ರೇಷನ್ ಮಾಡ್ತಾ ಇದ್ದಾರೆ, ಬೆಂಕಿ ಮಾಡಿ ಅದು ಚಾರ್ಕೋಲ್ ಆಗಬೇಕಲ್ಲ. ಸೊ ಹಾಗಾಗಿ ಬಂದಿದ್ದಲ್ಲ ಮ್ಯಾಂಗ್ಳೂರಿಂದ, ಅದಕ್ಕಾಗಿ ನಾವು ಇವತ್ತಾಗಿ ಏನು ಮಾಡೋದು ಅಂದರೆ, ಎಂತ ಮಾಡೋದು ಇದು ಬಾರ್ಬಿಕ್ಯೂ. ಎಂತ ಮಾಡೋದು ಮಕ್ಕಳೇ ನಾವೆಲ್ಲ ಇವತ್ತು ಬಾರ್ಬಿಕ್ಯೂ ಆಫ್ಟರ್ ಲಾಂಗ್ ಟೈಮ್. ಕಮ್ ಆನ್ ಗಾಯ್ಸ್, ಇದೆಲ್ಲ
ಮಾಡ್ಬಿಟ್ಟು ಟೇಸ್ಟ್ ಹೇಗೆ ಉಂಟು ಅಂತ ಗೈಸ್ ಒಂದು ನೀವೆಲ್ಲ ಸಬ್ಸ್ಕ್ರೈಬ್ ಮಾಡೋದು 1 ಅವರ್ ನೋಡ್ಬೋದು ಗೈಸ್. 1 ಅವರ್ ಆಗ್ಬೋದಾ? 1 ಅವರ್ ಬಿಟ್ಟು ಹೇಳ್ತೀನಿ. ಗೈಸ್ ನೀವೆಲ್ಲ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಗೈಸ್. ನಾವಂತೂ ಅಂದ್ಕೊಳ್ತಿದ್ವಿ ಸದ್ಯಕ್ಕೆ ಇವತ್ತು ಟಿಕ್ಕ ಪಾರ್ಟಿ ಆಗೋದಿಲ್ಲ ಅಂತ. ಯಾಕಂತ ಹೇಳಿದರೆ ಅದಕ್ಕೆ ಫಸ್ಟಿಗೆ ಚಾರ್ಕೋಲೆಲ್ಲ ಮಾಡಿ ಬಿಡಬೇಕಿತ್ತು ಫ್ರೆಂಡ್ಸ್. ನಾವೆಂತ ಮಾಡಿದ್ವಿ, ಅರ್ಜೆಂಟಲ್ಲಿ ಮಾಡಿದಲ್ಲ, ನಮಗೆ ಅದರದ್ದು ನೆನಪೇ ಬರಲಿಲ್ಲ ಆಯಿತಾ. ಸೊ ಹಾಗೆ ಮತ್ತೆ ಬೆಂಕಿ ಮಾಡಿ ಏನಾದ್ರು ಮಾಡಿ ಕಸರತ್ತು ಮಾಡಿ ಫೈನಲಿ ಚಾರ್ಕೋಲ್ ಮಾಡಿ ಟಿಕ್ಕ ಕೂಡ ರೆಡಿ ಆಯಿತು. ಮಕ್ಕಳಂತೂ ಪಾಪ 11:30ವರೆಗೆ ವೆಯ್ಟ್ ಮಾಡ್ತಾಯಿದ್ರು, ಮಲಗಲೇ ಇಲ್ಲ. ಅಂದರೆ ನೆಕ್ಸ್ಟ್ ಡೇ ಸ್ಕೂಲ್ ಇತ್ತಲ್ಲ, ಸೊ ಹಾಗೆ ನಾವು ಹೇಳ್ತಿದ್ವಿ ಮಲಗಿ ನೆಕ್ಸ್ಟ್ ಡೇ ಕೊಡ್ತೀವಿ ಅಂತ. ಆದರೂ ಕೂಡ ಪಾಪ ಅವ್ರು ಮಲಗಿರಲಿಲ್ಲ. ಮತ್ತು ಫೈನಲಿ ನೋಡಿ ರೆಡಿ ಆಯಿತು, ಟಿಕ್ಕ ರೆಡಿ ಆಯಿತು. ಸೊ ಹಾಗಾಗಿ ಮೈನೀಸ್ ಮತ್ತು ಸಲಾಡ್ ಹಾಗೆ ಚಪಾತಿ ಮಾಡಿದ್ವಿ. ಹಾಗೆ ಮಕ್ಕಳಿಗೊಂದು ಫಸ್ಟ್ ಕೊಟ್ಟು ಬಿಡುವ ಅಂತ. ಯಾಕಂತ ಹೇಳಿದರೆ ಸ್ಕೂಲ್ ಉಂಟಲ್ಲ, ಅಂದರೆ ಬಂದಿದ್ರಲ್ಲ ಅವರು ಮ್ಯಾಂಗ್ಳೂರಿಂದ, ಅವರೇ ಇಲ್ಲ. ಸೊ ಇವರು ನಮ್ಮ ಮನೇಲಿದ್ದಾರಲ್ಲ, ಆ ಮಕ್ಕಳು ಸ್ಕೂಲ್ಗೆ ಹೋಗಬೇಕಲ್ಲ ಅಂತ ಹೇಳಿ ನನ್ನ ಮಗಳು ಕೂಡ ಅವ್ರ ಜೊತೆನೇ ಕೂತ್ಕೊಂಡ್ಳು ನೋಡಿ. ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ.